ನನಗೆ ಒಂದು ನಾಮಿನಿ ಕೊಟ್ಟು ಅಧ್ಯಕ್ಷರು ಮಾಡಿದ್ದಾರೆ. ಇದು ಹೊಸ ಯೋಜನೆ ಆಗಿರೋದ್ರಿಂದ ಇನ್ನು ಇದ್ರಲ್ಲಿ ಬಹಳ ತಿಳ್ಕೊಳ್ಳೋದಿದೆ. ಇದು ಏನಂದರೆ ಅನ್ನಭಾಗ್ಯ, ಆಮೇಲೆ ಗೃಹಲಕ್ಷ್ಮಿದು, ಗೃಹನಿಧಿ, ಭಾಗ್ಯಲಕ್ಷ್ಮಿ ಇವೆಲ್ಲ ನಮಗೆ ಬರ್ತವೆ. ಇದರಲ್ಲಿ ಜನಗಳಿಗೆ ಸಮಸ್ಯೆ ಏನಂದರೆ, ಯಾರಿಗಾದರೂ BPL ಕಾರ್ಡ್ಗಳಿಗೆ ಸಮಸ್ಯೆ ಆಗಿದ್ದರೆ ಅಥವಾ ಕರೆಕ್ಟಾಗಿ 2,000 ಹಣ ಅವ್ರಿಗೆ ಹೋಗದಿದ್ದಾಗ ಯಾರನ್ನು ಕಂಪ್ಲೇಂಟ್ ಇದ್ದರೆ ಏನನ್ನು ಸರ್ಕಾರಕ್ಕೆ ವರದಿ ಕೊಡುವಂಥದ್ದು. ಇದರಲ್ಲಿ BPL ಕಾರ್ಡ್ಗಳು ಈಗ ಏನು ಕಾರಣ ಇಲ್ಲದೆ ಕಿತ್ತೋಗಿ, ಕೆಲವು ಕಾರಣ ಇದೆ. ನಾವು ನೋಡ್ದಂಗೆ ಊರಲ್ಲಿ ಕಂಪ್ಲೇಂಟ್ಗಳು ಬಂದವು. ಏನಾಗಿದೆ, ಮನೇಲಿ ಯಜಮಾನಿ ಅಂತಿದ್ದಾಗ ಅವರು ಹೆಸರು ಇರ್ತದೆ, ಸೊಸೆಗೆ ಬರೋಲ್ಲ, ಆಗ ಜಗಳ ಆಗ್ತದೆ. ಯಾಕಂದರೆ ಯಜಮಾನಿ ಅಂತ ಮಾಡಿದ್ದಾರೆ, ಯಜಮಾನಿಗೆ ಮಾತ್ರ ಹೋಗ್ತದೆ, ಎಲ್ಲರಿಗೂ ಹೋಗಲ್ಲ. ಆ ಕಾರ್ಡ್ಗಳಲ್ಲಿ ಕೆಲವರೆಲ್ಲ ಕಂಬೈನು ಒಟ್ಟು ಕುಟುಂಬದಾಗಿರ್ತಾರೆ, ಬೇರೆ ಆಗಿರ್ತಾರೆ. ಆ ಕಾರ್ಡ್ಗಳು ಬೇರೆ ಮಾಡ್ಕೊಂಡ್ರೆ ಮಾತ್ರ ಇದು ಅವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಸಿಗಲ್ಲ. ಇವೆಲ್ಲ ಕೆಲವು ಇದೆ. ಆಮೇಲೆ ಕೆಲವು KYC ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ಗಳು ಲಿಂಕು ಫಾಲ್ಟ್ ಆಗಿರೋವು, ಇವು ಏನೋ ಸ್ವಲ್ಪ ಟ್ರಬಲ್ ಇಲ್ಲವೆ. ಅವನ್ನೆಲ್ಲ ಬಂದು ಸರಿ ಮಾಡ್ಕೊಳಕ್ಕೆ ಸೈಬರಲ್ಲೆಲ್ಲ ಅನುಕೂಲ ಇದೆ, ಮಾಡ್ಕೊಂಡು ಸರಿಪಡಿಸ್ಕೊಂಡು ಜನ ಹೋಗ್ಬೋದು. ಇನ್ನೂ ಏನಾನ ಡೀಪ್ ಸಮಸ್ಯೆಗಳಿದ್ರೆ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಅಫಿಷಿಯಲ್ಸ್ ಇದಿದ್ರೆ ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ. ನಮಗೆ ಎಲ್ಲ ಇವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇರೋದ್ರಿಂದ ಯಾರಿಗೇನು ಸಮಸ್ಯೆ ಇದ್ರೆ ನಾವು ಇಲ್ಲಿಂದ ಸಾಲ್ವ್ ಮಾಡ್ಕೊಡ್ತೀವಿ ಅಷ್ಟೇ. ಎಲ್ಲ ಸಮಸ್ಯೆ ಅಲ್ಲೇ ಹಳ್ಳಿಗಳಲ್ಲಿ ನಮಗೆ ಈಗ ಹೋಬಳಿಗೂ ನಮ್ಮ 16 ಜನ ಮಾಡಿದ್ದಾರೆ ಮೆಂಬರ್ಗಳು. ಆಯಾ ಹೋಬಳಿಯವರು ಅಲ್ಲಲ್ಲಿ ಮೆಂಬರ್ಗಳು ತಿಳಿಸಿದಾಗ ಅವ್ರು ಅಲ್ಲೇ ಡೈರೆಕ್ಟ್ ಅಲ್ಲಿಂದ ಕೂತ್ಕೊಂಡು ಮಾಡಿಸ್ಬೋದು. ನಾವೇನು ಹೋಗ್ಬೇಕು. ಹೋಬಳಿಗೆ 4 ಜನ ಇದ್ದಾರೆ ಈಗ ನಮ್ಮಲ್ಲಿ ಮಾಡಿರೋ ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳು. ಹಳ್ಳಿ ಹೋಬಳಿ ಮಟ್ಟದಲ್ಲಿ ಮಾಡಿದ್ದಾರೆ. ಅದರಿಂದ ಹೋಬಳಿ ಮಟ್ಟದಲ್ಲಿ ಆ ಲೀಡರ್ಗಳು ಸಿಗ್ತಾರೆ. ನಮಗೆ ಸಿಗೋದ್ರಿಂದ ಅಲ್ಲಿಂದನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಫಿಷಿಯಲ್ಸ್ನ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದು. ಮೆಂಬರ್ಗಳು ಅಧ್ಯಕ್ಷರೇ ಮಾಡ್ಬೇಕಂತೇನಿಲ್ಲ. ಏನು ಸದಸ್ಯರು ಮಾಡಿದ್ದಾರೆ ಅವರೇ ಹೋಗಿ ಆಫೀಸ್ಗಳಿಗೆ ಹೋಗಿ ಮೀಟ್ ಮಾಡಿ ಅವರು ಮಾಡ್ಬೋದು. ನಂಬರ್ಗಳೆಲ್ಲ ತಗೊಂಡಿದ್ದಾರೆ, ಎಲ್ಲ ಮೀಟಿಂಗಲ್ಲಿ ಮಾತುಕತೆ ಆಗಿದೆ. ಈಗ ಡೈರೆಕ್ಟರ್ಗಳು ಮಾಡ್ಬೋದು. ಅವ್ರು ಹೇಳಿದ್ರು ಮಾಡಿಕೊಡ್ತಾರೆ. ಏನು ಸಮಸ್ಯೆ ಇದ್ರೆ, ಸಮಸ್ಯೆ ಏನಿದ್ರೆ. ಈಗ ನಮ್ಮ ಸರ್ಕಾರದಲ್ಲಿ ಏನಾಗಿದೆ, ಈಗ ಆಗಸ್ಟ್ವರೆಗೂ ಬಂದಿದೆ, ಅಲ್ಲಿಂದ ಆಚೆಗೆ ಬಂದಿಲ್ಲ. ನಿಜಾನೇ ನೀವು ಹೇಳ್ತಾ ಇರೋದು. ಸರ್ಕಾರದಲ್ಲಿ ಏನೋ ಸಮಸ್ಯೆ ಇರ್ಬೋದು, ಅದನ್ನ ಕಳಿಸಿ ಇನ್ನೂ ಹಣ ಬಂದಿಲ್ಲ. 15 ಆಗಸ್ಟ್ವರೆಗೂ ಹಾಕಿದ್ದಾರೆ ಅಷ್ಟೇ. ಇದುವರೆಗೂ ಆಗಸ್ಟ್ವರೆಗೂ ಸಿಕ್ಕಿದೆ. ಆಗಸ್ಟಿಂದ ಆಚೆ ಬಂದಿಲ್ಲ ಇನ್ನು. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳು ಬರಬೇಕಾಗ್ತದೆ. 3 ತಿಂಗಳು ಬರಬೇಕು. ಡಿಸೆಂಬರಿಂದ ಕಂಪ್ಲೀಟ್ ಆಗಿಲ್ವಲ್ಲ, 3 ತಿಂಗಳಿಂದ ಬಂದಿಲ್ಲ. ಅದೇ 2 ತಿಂಗಳು ಹಾಕ್ತೀನಿ ಅಂತ ಮನೇನ ಮಂತ್ರಿಗಳೇನೋ ಹೇಳ್ತಾ ಇದ್ರು. ಹಾಕ್ಬೋದಿಲ್ಲ, ನೋಡೋಣ. ಅಭಿವೃದ್ಧಿ ಕೆಲಸಗಳಿಗೆ ಸಹಜ ಮೀಸಲು ಬರ್ತದೆ. ಈಗ ಏನಾಗಿದೆ, ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನೀವೇ ನೋಡಿರ್ಬೋದು, ಇವೆಲ್ಲ ಟ್ರಾನ್ಸಾಕ್ಷನ್ ಆಗ್ತದೆ. ಈ 2,000 ತಗೊಳೋದ್ರೆ ಮನೇಲಿ ಇಟ್ಕೊಂತಾರ, ಅಲ್ಲಿ ಕಟ್ಟಿದಾಗ ಆಟೋಮೆಟಿಕ್ ಅಂಗಡಿಗೆ ಟ್ಯಾಕ್ಸು ಅದು ಇದು ರೊಟೇಷನ್ ಆಗಿ ದುಡ್ಡು ಮತ್ತೆ ಸರ್ಕಾರಕ್ಕೆ ಬರ್ತದೆ. ಅದೆಲ್ಲ ಸೇರ್ಬೇಕು. ಕೆಲವರೆಲ್ಲ ಹೆಂಗೆ ಇದನ್ನು ನೀವು TVಗಳಲ್ಲೇ ಇದರಲ್ಲಿ ನೋಡ್ತಾ ಇದ್ದೀರಿ. ದುಡ್ಡು ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನು ಸುಮ್ಮನೆ ಬರ್ತಾರೆ, ಏನೋ ತಗೊಂತಾರೆ, ಅದು ಟ್ಯಾಕ್ಸ್ ಬಿಟ್ಟೇ ಬೀಳ್ತಾರೆ, GST ಇದೆಲ್ಲ ಮೊದಲೇ ರೊಟೇಷನ್ ಆಗಿ ಸರ್ಕಾರಕ್ಕೆ ಬರ್ತದೆ. ನೆಕ್ಸ್ಟು ನಮ್ಮದು ಬಜೆಟ್ ಆದಮೇಲೆ ಈಗೆಲ್ಲ ಗುಂಡಿಗಳು ಕೆಲವೆಲ್ಲ ಈಗ ನಮ್ಮ ತಾಲೂಕಲ್ಲಿ 600-700 ಕೋಟಿ ರೂಪಾಯಿಂದು ರೋಡ್ಗಳು ಸ್ಯಾಂಕ್ಷನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ನೋಡಿರ್ಬೋದು, ನೀವು ಮಾಧ್ಯಮದವರು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಈಗ ನೆಕ್ಸ್ಟ್ ಬಡ್ಜೆಟಲ್ಲಿ ಇನ್ನೂ ಹೆಚ್ಚಿಗೆ ಕೊಡ್ತೀರಿ, ಒಂದೊಂದು 1,000 ಕೋಟಿ ಒಬ್ಬೊಬ್ರು MLA ಕೊಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕೊಡ್ತಾರೆ, ಮುಂದೆ ಅಭಿವೃದ್ಧಿಗಳಾಗ್ತವೆ.